ಆತ್ಮೀಯ H16 ನ್ಯೂಸ್ ಅರ್ಥಾತ್ ತರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈಗ ಅಜಿತ್ ಪವಾರ್ ಅವರು ತೀರಿ ಹೋಗಿದ್ದು ಭಾರತ ರಾಜಕೀಯದಲ್ಲಿ ಒಂದು ದೊಡ್ಡ ಸಿಡಲಬ್ಬರ ಅಂತ ಅನ್ನೋಕ್ಕಿಂತಲೂ ಸಾಕಷ್ಟು ವಿರೋಧ ಪಕ್ಷಗಳಿಗೆ ಮತ್ತು ಆಡಳಿತ ಪಕ್ಷಕ್ಕೆ ಒಂದು ರೀತಿಯಿಂದ ಸಮಾನ ಮನಸ್ಸು ವ್ಯಕ್ತಿ ಹೋದ ಅನ್ನೋ ದುಃಖ ಸಹಜದ. ಯಾಕಂದ್ರೆ ಅಜಿತ್ ಪವಾರ್ ಬಗ್ಗೆ, ಅವರ ನಡೆದು ಬಂದ ದಾರಿ ಬಗ್ಗೆ ಇವರು ಸಾಕಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ. ಇಂಥ ಸಂದರ್ಭದಲ್ಲೇ ಇವರು ಏಕಾಏಕಿ ಅವ್ರು ತಮ್ಮ ಚಾಪರ್ ಮೂಲಕ ಬರೋ ಮುಂದೆ ಏನೋ ಆಯಿತು, ಘಟನೆ ಸತ್ತೋಗ್ಬಿಟ್ರು. ಇದರಿಂದಾಗಿ ಸಹಜವಾಗಿ ಪ್ರಧಾನಿಯವರು ಸಂತಾಪ ಸೂಚನೆ ಮಾಡಿದರು, ಶಾರ್ ಅವರು ಮಾಡಿದರು, ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಮಾಡಿದರು. ಈ ಒಂದು ಸಂದರ್ಭದಲ್ಲೇ ಇದರಿಂದ ಏನಾದರೂ ರಾಜಕೀಯ ಇರ್ಬೋದಾ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಅಲ್ಲಲ್ಲಿ ಎದ್ದು ಆ ದಿಶೆಯಲ್ಲೇ ನಮ್ಮ ಮಮತಾ ಬ್ಯಾನರ್ಜಿ ಅವರಂತೂ ಸ್ಪಷ್ಟವಾಗಿ ಇದೇನು ದುರಂತ ಆಗಿದೆ, ಯಾವ CBI ಬೇಡ, ED ಬೇಡ, ಮತ್ತಾವ IT ಬೇಡ, ಯಾವುದೂ ಬೇಡ, ಸುಪ್ರೀಂ ಕೋರ್ಟ್ ಮೂಲಕ ಆಗಲಿ ಇವೆಲ್ಲ ಈಗಾಗಲೇ ಮ್ಯಾನಿಪುಲೇಟೆಡ್ ಆಗಲಿಕ್ಕಿದ್ದಾವ. ಕೇಂದ್ರ ಸರ್ಕಾರ ಹೇಳಿದಂಗೆ ಕೇಳುವಂಥ ಆಗಿಬಿಟ್ಟಿದ್ದಾರೆ. ಇದು ಬೇಡ, ಯಾಕಂದರೆ ಇದು ಇಲ್ಲಿಯ ವಿರೋಧ ಪಕ್ಷದ ನಾಯಕರಿಗೆ ಇದೊಂದು ಥ್ರೆಟನ್, ಭಯ ಹುಟ್ಟಿಸುವಂಥದ್ದು ಅನ್ನುವಂಥ ನೆಲೆಯಲ್ಲೇ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿ ಅಜಿತ್ ಪವಾರ್ ಮೃತಪಟ್ಟ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ಸ್ವತಂತ್ರವಾಗಿ ತನಿಖೆಗೆ ಮುಂದಾಗಬೇಕು, ಅದು ಸುಪ್ರೀಂ ಕೋರ್ಟೇ ತನಿಖೆ ಮಾಡಬೇಕು ಅಂತೇಳಿ ಹೇಳಿಕೊಟ್ರು. ಅದಕ್ಕೆ ತಕ್ಕಂಗೆ ನಮ್ಮ ಖರ್ಗೆ ಅವರು ಸಹಿತ ಆಯಿತು, ಇನ್ನುಳಿದ ಆಯಿತು, ಅವರು ಎಲ್ಲರೂ ಹೌದ್ರಿ ಇದು ಕೇಂದ್ರ ಏನು ಇವತ್ತು ಆಗ್ಯದ ಕೇಂದ್ರ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಏಜೆನ್ಸಿಯಿಂದ ಇದು ತನಿಖೆ ಆಗೋದು ಬೇಕಾಗಿಲ್ಲ, ಇದೇನು ತನಿಖೆ ಆದರೆ ನಮ್ಮ ಸುಪ್ರೀಂ ಕೋರ್ಟ್ನಿಂದ ಆಗಲಿ ಅನ್ನುವಂಥ ಮಾತು. ಯಾಕಂದ್ರೆ ವಿಶೇಷವಾಗಿ ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಪಾರ್ಟಿಯ SP ಬರೋಕ್ಕೆ ಮರಳುವ ಯೋಚನೆಯಲ್ಲಿದ್ದರು. ಯಾಕೆ ಹಿಂಗೆ ವಿಚಾರ ಮಾಡಿರೋದು ಮಮತಾ ಬ್ಯಾನರ್ಜಿಯವರು ಮರಳಿ ಮತ್ತು ಅವರು ಶರದ್ ಪವಾರ್ ಪಾರ್ಟಿ ಪರಾಗಿದ್ದರು. ಇಂಥ ಸಂದರ್ಭದಲ್ಲೇ ಅವರು ಹತ್ಯೆ ಆಗಿದ್ದು ಇದು ವಿಚಾರ ಮಾಡುವಂಥ ವಿಷಯ. ಅದು ಇದರಿಂದ ಏನೋ ಅದ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಸಂಶಯ ಇವ್ರ ಧ್ವನಿಯಿಲ್ಲದ. ಹೀಗಾಗಿ ಎಲ್ಲರೂ ಈಗ ಹೇಳ್ತೀವಿ, ಮಲ್ಲಿಕಾರ್ಜುನ ಖರ್ಗೆ ಆಯಿತು, ಶಿವಸೇನೆ ಆಯಿತು, ಎಲ್ಲರೂ ತನಿಖೆ ಆಗ್ಬೇಕಂದ್ರೆ ಆದ್ರೆ ಯಾಕೋ ಏನೋ ಶರದ್ ನಮ್ಮ ಪವಾರ್ ಅವರು ಇದನ್ನು ರಾಜಕೀಯ ನೋಡಿಸ್ಬೇಡ್ರಪ್ಪ, ಸಹಜ ಆಗ್ಯದ, ನಾ ಸಮೀಪ ನೋಡಿದಂಥದ್ದು ಅನ್ನೋಂಗೆ ಹೇಳ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇದೊಂದು ಅಪಘಾತ ಅಷ್ಟೇ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಅನಗತ್ಯವಾಗಿ ರಾಜಕೀಯ ತರಬೇಡಿ ಎಂದು ನಾನು ಮಮತಾ ಅವರಲ್ಲಿ ವಿನಂತಿಸುತ್ತೇನೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇದೇನು ಇವರೆಲ್ಲರೂ ವಿರೋಧ ಪಕ್ಷವರು ಆಗಲಿ ಅಂತ ಇದ್ದಾರೆ, ಆಡಳಿತ ಪಕ್ಷವರು ಅಂತೀವಿ ಆಘಾತ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಶರದ್ ಪವಾರ್ ಹೇಳ್ತಾ ಇದ್ದಾರೆ ಇದೇನಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅತಿ ಸಮೀಪದ ತಮ್ಮ ಏನಪ್ಪ ಅಂತಂದರೆ ಮಗನ ಬಗ್ಗೆ ಈ ರೀತಿಯಾಗಿ ಹೇಳಿದಾರಪ್ಪ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಒಂದಾಗಿರ್ಬೋದು. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಅನಗತ್ಯ ಅದೇನು ಆಗಲಾರದು ಹೋಗಲಾರದ ಕೆಲಸ, ಅದ್ರ ಬದಲು ಮತ್ತೇನೋ ಆಗ್ಬೋದು ಅಂತಿರ್ಬೋದು. ಬರ ಇನ್ನೊಂದು ಏನಪ್ಪ ಅಂದ್ರೆ ಅನಗತ್ಯ ಕೇಂದ್ರದಲ್ಲಿ ಬಲಿಷ್ಠ ಆಗ್ತಾ ಇದ್ದಾರೆ ಮೋದಿ ಅವರು. ಸುಮ್ಮನೆ ಅವ್ರ ಜೊತೆ ಹೊಂದಾಣೆ ಮಾಡ್ಕೊಂಡು ಹೋದ್ರೆ ಸಾಕು, ಮತ್ತೆ ರಾಜಕೀಯ ಮಾಡೋಕೆ ಹೋಗಿ ಏನು ಮಾಡೋದು ಬೇಡ. ಈಗಾಗಲೇ ನಮ್ಮ ಫ್ಯಾಮಿಲಿ ಎಲ್ಲನೂ ಸೋತದ ಆ ವಿಷಯದಲ್ಲ, ಮತ್ತು ನಾವು ಪೂರ್ತಿ ಮಾಡಿದ್ರೆ ಬಹುಮತ ಪಡೆಯೋದು ಅಷ್ಟರಲ್ಲೇ ಅದ. ಮತ್ತು ವಿರೋಧ ಪಕ್ಷದ ಹೇಳಿದ್ಮೇಲೆ ಗೆಲ್ಲುವ ಕುದುರೆಗಳಾಗೋದು ಸಾಧ್ಯ ಇಲ್ಲ, ಮತ್ತು ಇವರು ಒಕ್ಕಟ್ಟಾಗಿಲ್ಲ ಈಗ ತೋರಿಸ್ಕೊಂಡೇ ಇದ್ದಾರೆ. ಯಾಕಂದ್ರೆ ಒಂದಿನ ಒಗ್ಗಟ್ಟು ಆಗ್ಬೋದು ಮಾಡ್ಬೋದು ತಿಳ್ಕೊಳ್ಳೋ ಸಂದರ್ಭದಲ್ಲೇ ನಿತೀಶ್ ಅವ್ರು ಹಿಂದೆ ಸರಿದ್ರು, ಆಮೇಲೆ ಮತ್ತು ಬ್ಯಾನರ್ಜಿ ಅವ್ರು ಹಿಂದೆ ಸರಿದ್ರು, ಯಾರೆಲ್ಲ ಹಿಂದೆ ಸರಿದ್ರು. ಈಗ ಇತಿಹಾಸ ಅದ ಅದ್ರ ಬಗ್ಗೆ, ಯಾರು ಕೂಡಿ ಹೋಗ್ಬೇಕಪ್ಪ, ಒಗ್ಗಟ್ಟು ಆಗ್ಬೇಕು, ಎದುರಿಸ್ಬೇಕು ಅಂತಿಲ್ಲ. ಇಂಥ ಪ್ರಸಂಗ ಬಂದಾಗ ಎಲ್ಲ ಒಗ್ಗಟ್ಟು ತೋರಿಸ್ತಾರೆ. ಹೋರಾಟ ಸಂದರ್ಭ ಬಂದಾಗ ಶುರು ಆಗಿಬಿಡುತ್ತೆ, ನಮ್ಮ ಸೀಟ್ ಹಚ್ಚ ನಿಮ್ಮ ಸೀಟ್ ಹಚ್ಚ ಕಡೆಗೆ ಇಬ್ಬರು ನಿಂತು ಬಿಡೋದು, ಎಲ್ಲ ಕೂಡ ಇನ್ನೊಬ್ರು ಲಾಭ ಆಗುವಂಥದ್ದು. ಅದು ಏನಿದೆಪ್ಪ ಅಂತಂದ್ರೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರೋದ್ರೆ ದೊಡ್ಡ ಅಡ್ಡಿ ಅದ ಅನ್ನೋದು ಅಷ್ಟು ಸ್ಪಷ್ಟ ಅದ. ಹೀಗಾಗಿ ಈ ಅಡ್ಡಿ ಅಪಘಾತನ ಅಭ್ಯಾಸ ಮಾಡಿದಂಥ ರಾಜಕೀಯ ತಜ್ಞನ ಇವರು, ಜೀವನ ತುಂಬ ಅತ್ಯಂತ ಬುದ್ಧಿವಂತ ಬಿರುಕಿ ನಮ್ಮ ಶರದ್ ಪವಾರ್ ಅವರು ಹೋಗಿದ್ದಾರೆ. ಈಗಾಗಲೇ ಮಗ ಇನ್ನು ಮತ್ತೆ ಏನಂತ ಕೆಲಕ್ಕೆ ಹೋದ್ರು, ಇನ್ನು ಹೊಳ್ಳೆಂತ ಬರೋದ್ರು, ಏನು ಮಾಡಿದರು, ಮತ್ತು ನಮಗೂ ವಯಸ್ಸಾಗಿದೆ, ಮತ್ತು ಅನಗತ್ಯ ನಾವು ಕೇಂದ್ರದ ಬಲಿಷ್ಠ ಸರ್ಕಾರವನ್ನು ಎದುರು ಹಾಕೋದ್ರಾಗ ಏನೂ ಅರ್ತಿಲ್ಲ ಅನ್ನೋ ಮನೋಸ್ಥಿತಿಗಳು ಬಂದಂಗೆ ಕಾಣ್ತಾರೆ. ಮತ್ತು ಮೇಲಾಗೆ ಅದೇನು ಆಗಲಾರ್ದು ಹೋಗಲಾರ್ದ ಕೆಲಸ ಅವ್ರಿಗೆ ಗೊತ್ತದ ಅನುಭವದಿಂದ. ಸೊಳ್ಳೆ ಏನಾರ ಅನ್ನೋದು ಸ್ಟೇಟ್ಮೆಂಟ್ ಬರೋದು ಬೇಡ, ನಾವು ಸುಪ್ರೀಂ ಕೋರ್ಟ್ ನೇಮಿಸಿರೋ ಸಹಿತ ಹೊರಗೆ ಬರ್ತದೆ, ಗ್ಯಾರಂಟಿ ಇಲ್ಲ. ಈ ದೇಶ ಎಲ್ಲ ಕೂಡ ಎಲ್ಲ ಸಂಸ್ಥೆಗಳು ಈಗಾಗಲೇ ಕೇಂದ್ರ ಸರ್ಕಾರದ ಕಪ್ಪುಮುಷ್ಟಿಯಲ್ಲಿದ್ದಾವೆ. ಯಾಕೆ ಸುಳ್ಳ ಗುದ್ದಾಡೋದಪ್ಪ, ಆಗಿತ್ತು ಆಗಬಾರ್ದಾಗಿತ್ತು ದುರಂತ, ನಮ್ಮ ಮಗನ ಹೋಗಿದ್ದಾರೆ ಅನ್ನೋಂಗೆ ಶರದ್ ಪವಾರ್ ಅವರು ಈ ನಿರ್ಧಾರ ನೋಡಿದ್ರೆ ಮೋಸ್ಟ್ಲಿ ಇದು ಇಲ್ಲಿಗೆ ಮುಗಿಯೋಂಕ ಅಂತ. ಅದೇನೇ ಇರಲಿ, ಅದು ಮುಗಿತದನೋ ಮುಂದೆ ಬೆಳೀತದನೋ
ವಿರೋಧ ಪಕ್ಷಕ್ಕೆ ಆಡಳಿತಾರೂಢ ಪಕ್ಷಕ್ಕೆ ಬಿಟ್ಟ ವಿಷಯ. ಇದರಲ್ಲಿ ಏನಪ್ಪ ಅಂದ್ರೆ ಬುದ್ಧಿವಂತಿಕೆ ಹೆಜ್ಜೆನಿಟ್ಟರು ನಮ್ಮ ಶರದ್ ಪವಾರ್ ಅವರು. ಯಾಕೆಂದ್ರೆ ಎಲ್ಲ ಕಡೆ ಅವ್ರಿಗೆ ಆಪ್ಷನ್ ಓಪನ್. ಯಾಕಂದರೆ ಅವರೇನಪ್ಪ ಅವರು ಜನಪರವಾಗಿ ಏನೋ ಮಾಡಬೇಕು ಅನ್ನೋಂಥವ್ರಲ್ಲ, ಏನು ತಮ್ಮ ಉಳಿವಿಗಾಗಿ ಜನರ ಸೇವೆ ಮಾಡಿದ್ರೆ ವಿನಃ ಅವ್ರು ಇಡೀ ರಾಜಕೀಯ ನೋಡ್ಕೊತ ಬಂದಾಗ ಅವ್ರು ಪೂರ್ಣ ಪ್ರಮಾಣದ ಒಂದು ಮೆಜಾರಿಟಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೌದಪ್ಪ NCPದ ಒಂದು ಸರ್ಕಾರ ಆಗ್ಯದ ಅಂತೇಳಿ, ಅದು ಆಗೋ ಸಾಧ್ಯತೆಗಳು ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟವಾಗ್ಯದ. ಅದಕ್ಕಾಗಿ ಎಲ್ಲರ ಜೊತೆ ವೈರತ್ವ ಮಾಡ್ಕೊಂಡು ಹೋಗಿದ್ರು. ಎರಡು ಕಡೆ ಎಲ್ಲ ಕಡೆ ನಮ್ಮ ದೋಸ್ತಿ ಇರಲಿ ಅನ್ನೋಂಥ ಮನೋಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಏನೋ ಮಾಡಿದ್ರು ಸತ್ತವಂತಿ ಹೊರಗಡೆ ಬರೋದಿಲ್ಲ ಅನ್ನುವಂಥ ಸಿದ್ಧಾಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ತನಿಖೆ ಆಗಲಿ ಅಂತ ಆಗ್ರಹನೂ ಮಾಡಿದರು ನಮ್ಮ ದೀದಿಯವರು. ಅದು ಯಶಸ್ವಿ ಆಗ್ತದನ ಅನ್ನುವಂಥ ಒಂದು ಪ್ರಶ್ನೆ ಅದೇ ರೀತಿಯಾಗಿ ಉಳಿದದು. ಅದೇ ಕಾಲಕ್ಕೆ ಇನ್ನು ಶರದ್ ಪವಾರ್ ಬಗ್ಗೆ ಒಂದೆರಡು ಮಾತಾಡ್ಬೇಕಾಗಿತ್ತು ಅಂದ್ರೆ ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ವಿ. ಮತ್ತೊಂದು ಮಾತಾಡ್ಬೇಕಾಗಿದೆ ಅಂದ್ರೆ ಅವರು ಇಡೀ ಜೀವನವನ್ನು ತಮ್ಮ ಸಲುವಾಗಿ ರಾಜಕೀಯ ಮಾಡಿದ್ರು ವಿನಃ ಜನರ ಸಲುವಾಗಿ ರಾಜಕೀಯ ಮಾಡಲಿಲ್ಲ ಅನ್ನುವಂಥದ್ದು ಅಷ್ಟು ಸತ್ಯ. ಯಾಕಂದರೆ ಶುಗರ್ ಲಾಬಿಲು ಸಾಕಷ್ಟು ಅವ್ರ ಮೇಲೆ ಆರೋಪಗಳಿದ್ದಾವೆ, ಇನ್ನುಳಿದ ಆರೋಪ ಅದಾವೆ. ಈಗ ಸ್ವತಃ ಮೋದಿಯವರು 70,000 ಕೋಟಿ ರೂಪಾಯಿದ ಆರೋಪ ಮಾಡಿದ್ರು. ಎಷ್ಟು ಹೊಡೆದಿದ್ದಾರಪ್ಪ ರೊಕ್ಕ ಅಂತೇಳಿ. ಇನ್ನೂ ಆರೋಪಗಳಿದ್ವು. ಏನೋ ಆರೋಪಗಳಿರಲಿ, ಅವಂತಿ ಸಿದ್ಧ ಆಗೋದಿಲ್ಲ. ಈಗಾಗಲೇ ಅವರು BJP ಹೋಗಿದ್ರಿಂದ ಎಲ್ಲ ಸ್ವಚ್ಛ ಆಗಿಬಿಟ್ಟಿದ್ದಾವೆ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲೇ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಡೆದ ಇತಿಹಾಸ ಬಗ್ಗೆ ಹೇಳ್ತಾ ಅದೇ ಕಾಲಕ್ಕೆ ಬುದ್ಧಿವಂತ ನಮ್ಮ ಶರದ್ ಪವಾರ್ ಅವರು ಹೇಳಿದಂಥ ಮಾತುಗಳನ್ನ ನೆನ್ಬಿಟ್ಕೊಂಡು ನಾವು ಚಾಮಳೋದು ಆದ್ರೆ, ಇನ್ನು ಮೋಸ್ಟ್ಲಿ ಈ ನಮ್ಮ ಅಜಿತ್ ಪವಾರ್ ಸಲುವಾಗಿ ಒಂದಿಷ್ಟು ಏನು ಮಾತುಕತೆಗಳು ಅಥವಾ ಮತ್ತೇನೋ ಆಗೋದು ಇನ್ನೇನು ಆಗಲಿಕ್ಕೆ ಇಲ್ಲ. ಮತ್ತು ಸುಪ್ರೀಂ ಕೋರ್ಟು ಏನು ತನಿಖೆಗೆ ಮುಂದೆ ಆಗಲಿಕ್ಕೆ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಭಾಳ ಯಾಕೆ ಮಾಡೋದು ಪ್ರೂವ್ ಆಗೋದು ಭಾಳ ಕಷ್ಟ ಅನ್ನೋದು. ಯಾರು ಮಾಡೋರು ಪ್ರೂವ್ ನಡೆದಪ್ಪ ಸಹಜ ಆಗ್ಯದ ಅನ್ನೋಂಥ ಮಾತುಗಳು ಪ್ರೂಫ್ ಆಗ್ತಾವೆ. ಒಟ್ಟಾರೆಯಾಗಿ ಈ ಅಪಘಾತ ರಾಜಕೀಯ ಬೇಡ ಅನ್ನುವಂಥ ನೆಲೆಯಲ್ಲಿ ಶರದ್ ಪವಾರ್ ಹೇಳಿದ್ದ ಹೆಚ್ಚಿಗೆ ಊರ್ಜಿತ ಆಗುವ ಸಾಧ್ಯತೆ ಅಂತವ. ಏನೋ ಆಗಲಿ ಅಜಿತ್ ಪವಾರ ಈ ಶುಗರ್ನ ಲಾಬಿಯಲ್ಲಿ ಆಗಿರ್ಬೋದು, ಇನ್ನೊಂದು ಲಾಬಿಯಲ್ಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಜನಸೇವಾ ಹೆಸರಲ್ಲಿ ಸೇವೆ ಅಂತ ಮಾಡಿದರಿಲ್ಲ ಅಂತಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಈಗಾಗಲೇ ಹಲವು ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದಾರೆ. ಆದರೂ ಸಾವಾಗಿದೆ ಒಬ್ಬ ವ್ಯಕ್ತಿ. ಇದು ಆ ವ್ಯಕ್ತಿ ಬಗ್ಗೆ ಇವತ್ತು ಇಲ್ಲದ ಸಂದರ್ಭದಲ್ಲಿ ಮಾತಾಡೋಕ್ಕಿಂತಲೂ ಇವತ್ತು ನಾವು ಹೇಳೋದು ಇಷ್ಟ, ಇಂತಹ ರಾಜಕಾರಣ ಇವತ್ತು ಬೇಕಾ ಅನ್ನುವಂಥದ್ದು. ಯಾಕಂದ್ರೆ ಪ್ರಾಮಾಣಿಕವಾದಂಥ ಒಂದು ವಾತಾವರಣ ಬರಲಿ, ರಾಜಕೀಯ ಬದ್ಧಾಗಲಿ, ರಾಜಕೀಯದಲ್ಲಿ ಪ್ರಾಮಾಣಿಕರು, ಯೋಗ್ಯರು, ಜನಪರತೆ ಕಾಳಜಿದಂಥವ್ರು ಆಯ್ಕೆ ಆಗಲಿ ಅನ್ನೋದು ಜನಸಾಮಾನ್ಯರ ಬಯಕೆ. ಅದು ಇವತ್ತಿನ ಅಜಿತ್ ಪವಾರ್ ಅವರು ನೋಡಿದಾಗ ಅಂಥವ್ರು ಆಯ್ಕೆ ಹೋಗೋದು ಭಾಳ ಕಷ್ಟ. ಶರದ್ ಪವಾರ್ ಆಗಿರ್ಬೋದು, ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಯಾರೇ ಆಗಿರಲಿ ಇವತ್ತು ರಾಜಕಾರಣಿಗಳು, ರಾಹುಲ್ ಗಾಂಧಿಯವರಾಗಿರಲಿ, ನಮ್ಮ ಸಿದ್ದರಾಮಯ್ಯರಾಗಿರಲಿ, ಅವ್ರ ಜೊತೆಗಾರರಾಗಿರಲಿ, ಯಾರೋ ಒಂದು ಮಾಡಬೇಕಾಗಿದ್ರು ದುಡ್ಡಿನ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡೋದ್ರಿಂದ ಇದು ಹೇಳೋದು ಕಷ್ಟ ಆಗ್ಯದ. ಆದರೂ ಅಜಿತ್ ಪವಾರ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನೋವು ನಮ್ಮ ಶರದ್ ಪವಾರ್ ಅವರಿಗೆ ಇನ್ನುಳಿದವ್ರಿಗೂ ಆಗ್ಯದ. ಇದೇ ಕಾಲಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ಆಗ್ಯದ ಅಂತ ಹೇಳ್ತಾ. ಯಾಕಂದರೆ ಯಾರೂ ಅಜಿತ್ ಪವಾರ್ ಅವರನ್ನು ವಿರೋಧಿಸಲಿಲ್ಲ ಅನ್ನೋದನ್ನು ನೆನಪಿಸ್ಕೊಳ್ತಾ. ಯಾಕಂದ್ರೆ ಎಲ್ಲರಿಗೂ ಗೊತ್ತದ ನಾವು ಎಂಥ ರಾಜಕೀಯ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೂ ಕನ್ಫರ್ಮೇಷನ್ ಅದ. ಅದಕ್ಕಾಗಿ ಎಲ್ಲರೂ ಸಕ್ಕರೆ ಕಣದ ಅಕ್ಕರೆಯ ಒಳ್ಳೆಯ ಹಾಗೆ ಹೀಗೆ ಪ್ರೋತ್ಸಾಹಕರ ಮಾತಾಡ್ತಾ ಇದ್ದಾರೆ. ಏನೋ ಮಾತಾಡಲಿ, ಈಗ ಅವರಿಲ್ಲ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ. ಜೊತೆಗೆ ಮಮತಾ ಅವ್ರ ಬೇಡಿಕೆ ಮೋಸ್ಟ್ಲಿ ಈಡೇರಲಿಕ್ಕಿಲ್ಲ, ಅದು ಹಾಗೆ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ಒಂದು